ಅಜ್ಜಿ, ನಾನು ತುಮಕೂರಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಆಶಾ ಅಂತ. ನಾನು ಪುಟ್ರಂಗಜ್ಜಿ ಸುಶೀಲಮ್ಮರ ಮನೆ ಹತ್ರ ಹೋಗಬೇಕು. ನಾನು ಸುಶೀಲಾ ಇದ್ದಾಳಲ್ಲ, ಅವ್ರ ಹೊತ್ತಿಗೆ ನಾನು ಎಲ್ಲಿ ಹೋಗ್ಬೇಕು? ಸ್ವಲ್ಪ ದಾರಿ ಹೇಳ್ತೀರಾ? ಈಗಳಮ್ಮ, ಇಲ್ಲ ಹಿಂಗೆ ಸೀದಾ ಹೋಗು. ಆ ಸ್ಕೂಲ್ ತಗೆ ಬಲಗಡಕ್ಕೊಂದು ಹಳ್ಳಿ ಮರ ಸಿಗ್ತೈತಿ. ಆ ಹಳ್ಳಿ ಮರ ದಾಟ್ಕೊಂಡು ಹೋಗಿ ಒಂದು ಈಟ್ ಎಡಕ್ಕೆ ಹೋದ್ರೆ ಅದೇ ಕಡೆ ಅಮ್ಮಯ್ಯ ಪುಟ್ರಂಗಜ್ಜಿರ ಮನೆ. ಅಲ್ಲಿ ಯಾರನ್ನ ಕೇಳಿ ಹೇಳ್ತಾರೆ ಪುಟ್ರಂಗಜ್ಜಿರ ಮನೆ ಯಾವುದು ಅಂತ. ಹಂಗಾರೆ ನೀನು ಸುಶೀಲಮ್ಮರ ಹೊತ್ತಿಗೇನೆ ಸರ್ ಕಣ್ಣಂತ ಯಾತು. ಹೋಗಿ ಮಂತಗೆ ಇದ್ದಾಳೆ ಸುಶೀಲಮ್ಮನು ಪುಟ್ರಂಗಜ್ಜಿ ಎಲ್ಲ ಮಂತಗೆ ಇದ್ದಾರೆ. ಹೋಗಮ್ಮ, ಕರ್ಕೊಂಡು ಹೋಗ್ಬೇಕೇನಮ್ಮ? ಏ ಬೇಡ ಬೇಡ ಅಜ್ಜಿ, ಬೇಡ. ಪರವಾಗಿಲ್ಲ ಬಿಡಿ. ಪಾಪ ನೀವು ನನಗೋಸ್ಕರ ಯಾಕೆ ನಡ್ಕೊಂಡ್ ಬರ್ತೀರಾ? ನಾನು ಕೇಳ್ಕೊಂಡು ಹೋಗ್ತೀನಿ, ತಲೆ ಕೆಡಿಸ್ಕೋಬೇಡಿ ಬಿಡಿ. ಆರಾಮಾಗಿರಿ ನೀವು. ಅಲ್ಲ 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 ಶನ್ ಬಿತ್ರಿ ಕಣೆ ನೀನು. ಇಲ್ಲಿಂದ ಹಂಗಾರೆ ಪುಟ್ರಂಗಮ್ಮರ ಮಂತಕ್ಕೆ ಬರೋವಾಗ ನನ್ನ ಕಾಲೇನು ಬಿದ್ದೋಕ್ಕವೆ. ಒಯ್ಯಾರ್ಗಾತೇರ್ ನೀವು. ಟೌನ್ನಾಗಿರೋರಲ್ಲನ ಒಯ್ಯಾರ್ಗಾತೇರೆ ನೀವು. ಹೊಗೆ ಅಮ್ಮಣ್ಣೆ ಹಾಸ್ಕೆ ನೀನು ಹೆಂಗನ ಇದ್ರು ನನಗೇನಾಗಬೇಕಾಗೈತಿ? ಅಜೋ ಸೋಮವಾರ ಬಸವನಬ್ಬ, ಆಮೇಕಿಂದನ ಕಳ್ಳಂಬೇಳೆ ತಕೋ, ಚಿಕ್ಕನಳ್ಳಿ ತಕೋ, ಇಲ್ಲ ಸಿರಾಕ ಹೋಗಿ ಯಾತು ಪೂಜೆ ಸಾಮಾನಂತೆ ಅಡುಗೆ ಮಾಡಕ್ಕೆ ಹಬ್ಬ ಮಾಡಕ್ಕೆ ಅದು ಇದೆಲ್ಲ ಬರ್ಕೊಂಡ್ ಕೊಡ್ತಾಳೆ ಸುಶೀಲಮ್ಮ. ತಗಂಬ ಬಸವನಬ್ಬ ಕಣ ಜೋ ಸೋಮವಾರ. ಎಲೆ ಬಿಡೆ ಅತ್ತ ಬಸವನಬ್ಬ ಅಂತ ಬಸವನಬ್ಬ. ಇವಾಗ ಎಲ್ಲಿ ಚಂದಕ್ಕೆ ಮಾಡ್ತೀರಿ ಬಸವನ ಹಬ್ಬನ? ಮೊದಲು ನಾವೆಲ್ಲ ಹುಡುಗರಾಗಿದ್ದ ಹೆಂಗೆ ಮಾಡ್ತಿದ್ವಿ ಹೇಳು? ದನ ತೊಳೆದು ದನಗೆ ಅಲಂಕಾರ ಮಾಡಿ ಆ ಕೊಂಬಿನ ಕಳಸ ಇಕ್ಕದೇನು ಕೇಳ್ಚ, ಶಂಕ ಹಾಕೋದೇನು ಕೇಳ್ಚ, ಕುರುಬ್ದಾರ ಕಟ್ಟೋದೇನು ಕೇಳ್ಚ, ಗೆಜ್ಜೆ ಹಾಕೋದೇನು ಕೇಳ್ತೀಯ, ದನಗಳಿಗೆ ಗಂಟೆ ಕಟ್ಟೋದೇನು ಕೇಳ್ತೀಯ? ನೀನು ಬಸವನ ಹಬ್ಬ ಬಂತು ಅಂದರೆ ಎಲ್ಲ ಸುತ್ತಮುತ್ತ ಇರೋ ಕೆರೆ ಕಟ್ಟುಗಳಿಗೆ ದನಗಳು ನಡ್ಕೊಂಡು ಹೋಗಿ ಮೈ ತೊಳೆದ್ಬಿಟ್ಟು ಅವಕ್ಕೆ ಅಲಂಕಾರ ಮಾಡೋದೇ ಒಂದು ಚಂದ. ಬೊಟ್ಟು ಬಂಗಾರ ಆ ಕೊಂಬುಗಳಿಗೆಲ್ಲ ನಾವು ಬಣ್ಣ ಬಳಿತಿದ್ವಿ ಅವಾಗ. ಇವಾಗ ಎಲ್ಲ ಮಾಡ್ಕೊಂಡು ಉಂಡ್ಬಿಟ್ಟು ಮನಿಕೆ ಮದ ಅಷ್ಟೇ, ಇನ್ನೇನಿಲ್ಲ ಈಗಿನ ಹಬ್ಬಗಳು ಹಂಗೆ ಆಗಿಬಿಟ್ಟವೆ. ಎಲ್ಲ ಇಡೀ ದಿನೆಲ್ಲ ನಾವೇನ ಹಬ್ಬ ಮಾಡಿ ನಮ್ಮ ಅಮ್ಮಾಯಿ ಮಾಡೋದವ ಕಣೆ ಹಿಂಗಂತೀನಿ ಅಂತಲ್ಲ. ನೀನು ಮಾಡ್ತೀಯ? ನಮ್ಮ ಅಮ್ಮಾಯಿ ಹುಗ್ಗಿನ ಬೋಲ್ ಚಂದಕ್ಕೆ ಮಾಡೋದು. ಬಸವನ ಹಬ್ಬಕ್ಕೆ ಹುಗ್ಗಿ ಶ್ರೇಷ್ಠ ಅಂತಾರೆ. ಇವಾಗ್ನಾರ ಯಾತ್ ಮಾಡ್ತಾರೆ ಈಗಳಪ್ಪ. ಏನನ್ನಾಗಲಿ ತಿಂಬೋದೊಂದು ತಿಂದ್ಬಿಟ್ಟು ಉಂಡ್ಬಿಟ್ಟು ಮನಿಕೆ ಮದೊಂದು ಕಲ್ತೇವ್ರಿ. ಹಬ್ಬ ಹಬ್ಬಕ್ಕೂ ಬಾಡ್ನೆ ಶುರು ಮಾಡ್ಕೊಂಡು ಉಂಡ್ಬಿಟ್ಟು ಮನಿಕೆ ಮದೊಂದು ಕಲ್ತ್ಬಿಟ್ಟವ್ರು ಅಷ್ಟೇನ. ಮೊದ್ಲಿನಂಗಿಲ್ಲ ಕಣೆ ಇವಾಗ. ಮೊದ್ಲ ಬೋಲ್ ಚಂದಕ್ಕೆ ಮಾಡ್ತಿದ್ವಿ ಹಬ್ಬಗಳನ್ನ. ಬಸವನ ಹಬ್ಬ ಏನು ಮಾಡನ್ ಬಿಡು. ಅಲ್ಲ ಕಣೆ, ಸಾಮಾನ್ಯನ ಯಾತಿರ್ತಾರ ಬಸವನ ಹಬ್ಬಕ್ಕೆ ಹುಗ್ಗಿ ಮಾಡಲ್ವೇನೆ? ಕಣಜ್ಜ, ಏನು ಮಾಡಕ್ಕಾಗಲ್ಲ ಕಣಜ್ಜ. ಕಾಲು ಬಂದಂಗೆ ಕತೆ ಹಾಕ್ಕೊಂಡು ಹೋಗ್ಬೇಕು. ಇವಾಗ ಮೊದ್ಲಿನಂಗೆ ನೀನು ಹೇಳ್ದಂಗೆ ಮೊದ್ಲಿನಂಗಿಲ್ಲ ಕಣಜ್ಜ. ಏನೇ ಹಬ್ಬ ಬರಲಿ, ಏನೇ ಜಾತ್ರೆ ಬರಲಿ, ನೆಂಟರು ಬರಲಿ, ಇಷ್ಟರು ಬರಲಿ, ಎಲ್ಲಾರ ಕೈಯಾಗೂ ಮೊಬೈಲು, ಯಾರ ಮೇಲೂ ಗೀಲಿರಲ್ಲ. ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಮೊಬೈಲ್ ಉಜ್ಕೊಂಡು ಕುಕಂತಾರೆ. ಒಂದು ಮಾತಿಲ್ಲ, ಒಂದು ಕತಿಲ್ಲ, ಒಂದು ಲವ್ಲವ್ಕಿಲ್ಲ. ನೀನು ತೆಗಿಯಪ್ಪ ಆತ. 7 ಜನ ಇದ್ರು ಏನು ಪ್ರಯೋಜನಗಳು? ಅದೇ ಅವ್ರವ್ರ ಮೊಬೈಲ್ ಅವ್ರವ್ರು ನೋಡ್ಕೊಂಡು ಸುಮ್ಮನೆ ಕುಕಂತಾರೆ. ಮಾತುಕತೆ ಆಡಿರಲ್ಲ, ಸಂಭ್ರಮ ಇರೋದು ಚಂದಕ್ಕಿರೋದು ಹೇಳತ್ತ. ಅಲ್ಲಿ ಕಣಜ್ಜ, ಈ ಕಾರ ಹಬ್ಬ ಮಾಡುವಾಗ್ಲೂ ಬಸವನ ಹಬ್ಬದ ದಿನವೂ ಊರಾಗ ದನಗಳ್ನ ನೋಡೋದೇ ಒಂದು ಚಂದವಾಗಿತ್ತು. ನಗ ಇಕ್ಕೋದು, ಮಡಿಕೆ ಇಕ್ಕೋದು, ಅಲ್ವೆ ಇಕ್ಕೋದು, ಎತ್ತಿನ ಗಾಡಿಗಳಿಗೆ ಅಲಂಕಾರ ಮಾಡೋದು. ಅವಾಗ ಓಣಿ ತುಂಬ ದನಗಳ್ನ ಕಟ್ಟರು ರೋಡ್ ಮಗ್ಲಾಗಿ. ಮನೆಗಳು ಅವ್ರವ್ರ ಮನೆಗಳ ಮುಂದೆ ದನಗಳ್ನ ಕಟ್ಕೊಂಬರು. ಅವಾಗ ಹುಲ್ಲು ಬಣಬೆ ನೋಡಿ ಹೆಣ್ಣು ಕೊಡೋರು ಕಣಜ್ಜ. ಹುಲ್ಲು ಬಣಬೆ ನೋಡಿ, ಮನೆ ದನಗಳ್ನು ಎತ್ತುಗಳ್ನು ನೋಡಿ, ಎತ್ತಿನ ಗಾಡಿ ನೋಡಿ, ಮನೆಗಿರೋ ಮೂಟ್ಗಳ್ನು ನೋಡಿ ಮದುವೆ ಮಾಡಿಕೊಡೋರು ಗಂಡುಗಳು ಹೆಣ್ಣುಗಳು ಒಪ್ಪಿ. ಇವಾಗ ಅವೆಲ್ಲ ಇಲ್ಲವಲ್ಲ ಅಜ್ಜ. ತಿಂಬದುಂಬದಕ್ಕೆ ಬರವಾಗಿತ್ತು ಅವಾಗ. ಈಗೆಲ್ಲನೂ ಐತಿ. ತಿಂಬದ್ ಗುಂಬದಕ್ಕೆ ಯಾರಿಗೂ ಬರಿಲ್ಲ, ಆದ್ರೆ ಮಾತುಕತೆಗೆ ಬರವಾಯತ್ ಕಣಜ್ಜ ಇವಾಗ. ಯಾರು ಹೆಂಗನ ಮಾಡ್ಕೊಂಬ್ಲಿ ಬಿಡತ್ತ. ನಾನು ಮಾತ್ರನ ನನ್ನ ಒಂದು ಜೊತೆ ಸಣ್ಣಂದ ಓರಿ ಕರುಗಳು ಇದಾವಲ್ಲ, ಅವಕ್ಕೆ ಮೊದ್ಲು ಹೆಂಗೆ ಮಾಡ್ತಿದ್ನೋ ಇವಾಗಲೂ ಹಂಗೆ ಮಾಡ್ತೀನಿ ಕಣೆ. ಆತು ನೀನು ಹೇಳಿದ್ಜ, ಸಿರಾಕ್ ಹೋದವೆಲ್ಲ ಏನೋ ಸಾಮಾನುಗಳ್ನ ದಿನಸಿ ಸಾಮಾನು ಬರ್ಕೊಂಡು ಕೊಡು, ಅವನು ತಾಂಬತ್ತೀನಿ. ನಾನು ಮಾತ್ರನ ಈ ಸಲಿನ ಕೊಂಬಿನ ಕಳಸ, ಗೆಜ್ಜೆ, ಗಂಟೆ, ಶಂಕ, ಕುರುಬ್ದಾರ ಎಲ್ಲ ತಂದು ಕಟ್ಟಿ ಬಸವನ ಹಬ್ಬ ಮಾಡ್ತೀನಿ ಕಣೆ. ತಾತ, ಬಸವ ಜಯಂತಿ ಅಂದ್ರೆ ದನ ಮೈ ತೊಳೆದು ಪೂಜೆ ಮಾಡೋದಲ್ಲ. ವಚನಕಾರ ಬಸವಣ್ಣ ಇದ್ರಲ್ಲ, ಅವ್ರು ಹುಟ್ಟಿದ ದಿನ ಬಸವ ಜಯಂತಿ ಅಂದ್ರೆ ಈ ಅಜ್ಜಿ ತಾತು ಏನು ಗೊತ್ತಾಗಲ್ಲ. ಹೇಯ್, ಸುಮ್ಮನೆ ಕುಕ್ಕರಿಸ್ಕೊಳ ಕಂಡೇವ್ರೆ. ನಮಗೂ ಗೊತ್ತಾಯ್ತು ಬಸವಣ್ಣ ಯಾರು ಅಂತಾನ. 12ನೇ ಶತಮಾನದಾಗ ಎಪ್ಪಿದ್ದಂತೆ
ಎಲ್ಲ ಜಾತಿ ಭೇದ ಭಾವ ಏನು ಬೇಡ ಅಂತನ ಎಲ್ಲರಿಗೂ ತಿಳುವಳಿಕೆ ಕೊಡ್ತಿದ್ನಂತೆ. ಅಯ್ಯಪ್ಪ ಅವತ್ತೇ ನಾವು ಬಸವಣ್ಣ ಹುಟ್ಟಿದ್ದು ಅಂತ ತಿಳ್ಕೊಂಡು ದನಗಳಿಗೆ ಪೂಜೆ ಮಾಡ್ತೀವಿ ನಾವು ಊರಾಗೆ ಹಳ್ಳಿಯಾಗೆ. ಆಹಾ ಬಂದ ಇಲ್ಲಿ ಹೇಳಕ್ಕೆ ಬಸವಣ್ಣನ ಜಯಂತಿ ಅಲ್ವಂತಿ ಅಂತಾನೆ. ನಮಗೂ ಗೊತ್ತಾಕೈಕೊಂಡು ಈಟ ಓಟ ನೋವು. ಅಜ್ಜಿ ಈ ಸಲ ಉಗ್ಗಿ ಮಾಡ್ತೀರ ಅಜ್ಜಿ ಬಸವನ ಜಯಂತಿಗೆ? ಊನಪ್ಪ, ಉಗ್ಗಿ ಮಾಡಿ ಕಾಯಲ್ ಮಾಡಿ ಬಾಳೆಹಣ್ಣು ಕಲಸ್ಕೊಂಡು ಅಳಸಿನ ತೊಳೆ ಕಲಸ್ಕೊಂಡು ಉಮ್ತಾ ಇದ್ರೆ ಬೋಲ್ಸಂದಾಕಿರ್ತೈತಿ. ಯಾಕಪ್ಪಯ್ಯ ನಿನಗೆ ಉಗ್ಗಿ ಚೆನ್ನಾಗಿ ಇಡ್ಸಲ್ವೇನೋ? ಅಜ್ಜಿ ನಂಗೂ ಇಷ್ಟನೇ ಕಣಜ್ಜಿ, ಅದಕ್ಕೆ ಕೇಳಿದೆ ಉಗ್ಗಿ ಮಾಡ್ರಿ ಅಂತಾನೆ. ಪುಟ್ರಂಗಜ್ಜಿ ಪುಟ್ರಂಗಜ್ಜಿ, ಅಮ್ಮಯ್ಯ ಬಾರೆ ಅಮ್ಮಯ್ಯ, ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ. ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ ಬಿಡಿ. ಸುಶೀಲ ಇದ್ದಾಳ, ಕರೀರಿ ಹೊರಗಡೆ ಅವಳನ್ನ. ಅಲ್ಲ ಕಣ ತಾಯಿ, ನೀನು ಮಂತಕ್ಕೆ ಬಂದು ನಾನು ಯಾರು ಗೊತ್ತಿಲ್ಲ ಬಿಡು ಸುಶೀಲಮ್ಮನ ಕರಿ ಅಂತಂದ್ರೆ ನಮಗೆ ಗೊತ್ತಾಗದ್ ಬೇಡ್ದೇನಮ್ಮಣ್ಣಿ? ಹಾ, ಯಾರಮ್ಮಯ್ಯ ನೀನು? ಸುಶೀಲಮ್ಗೂ ನಿನಗೂ ಏನು ಸಂಬಂಧ? ನಮ್ಮಂತಕ್ಕೆ ಯಾಕೆ ಬೈಜ ಹೇಳಮ್ಮ? ಹಾ ಹೇಳ್ತೀನಜ್ಜಿ, ಹೇಳ್ತೀನಿ ಕೇಳಿ. ನಾನು ಸುಶೀಲಮ್ಮ ಇದ್ದಾಳಲ್ಲ, ಸುಶೀಲಮ್ಮರ ಅತ್ತಿಗೆ, ತುಮಕೂರಿಂದ ಬರ್ತಾ ಇದ್ದೀನಿ ನಾನು. ಓ ಹಂಗಾರ ನೀನು ಪ್ರಕಾಶ ಹೇಳ್ತೀನಿ. ಅಮ್ಮಣ್ಣೆ ಹೇಳ್ಬೇಕು ತಾನೇ ನೀನು, ಅವಾಗಲೇ ಇದ್ದೀನ. ನಾನೀಗ ಯಾರಪ್ಪ ಹಿಂಗ್ ಬಂದ್ರು ಒಳ್ಳೆ ಬಟ್ಟೆ ಇಕ್ಕೊಂಡು ಅಮ್ಮಂತ ಕೆಂಪ ನಾನು ತಿಳ್ಕೊಂಬ್ತಾ ಇದ್ದೀನಿ. ತೆಗ್ಯಮ್ಮಣ್ಣಿ ನೀನು, ನನಗಿದು ಯಾರಪ್ಪ ಅಮ್ಮಂಗಾತು. ಬಾರೆ ಅಮ್ಮಣ್ಣಿ ಬಾ. ಅಲ್ಲಜ್ಜಿ, ನೀವು ಬಸವನ ಜಯಂತಿ ಬಗ್ಗೆ ಉಗ್ಗಿ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ನಾನು ಅವಾಗ ತಾನೇ ಬಂದೆ. ಹ್ಞೂ ಕಣೆ ಅಮ್ಮಯ್ಯ, ಅದೇ ಸೋಮವಾರ ಬಸವನ ಜಯಂತಿ ಐತಲ್ವೇ, ಅದಕ್ಕೆ ನಮ್ಮೂರಾಗೆಲ್ಲ ದನಗಳನ್ನೆಲ್ಲ ತೊಳೆದು ಮೈ ತೊಳೆದು ಹಬ್ಬ ಮಾಡ್ತೀವಿ. ಅದನ್ನ ಮಾತಾಡ್ತಿದ್ವಿ. ಈ ಸಲ ಉಗ್ಗಿನೇ ಮಾಡೋಣ ಅಂತ ಹಬ್ಬಕ್ಕೆ. ಏಯ್ ಮಂಜ, ನಿಮ್ಮ ಅಮ್ಮ ಏನು ಕರಿಯಲ್ಲ, ಅತ್ತೆ ಬಂದೈತೆ ಅಂತಾನ. ತುಮಕೂರಿಂದನಾ ಆಸತ್ತೆ ಬಂದೈತೆ, ಬಾ ಬಾ. ಎಲ್ಲೋಗಿದ್ದಾಳೆ ಸುಶೀಲ? ಯಾ ಟೈಲರ್ ಮಂತಕ್ಕೆ ಹೋಗ್ಯವಳೆ. ಅದೊಂದು ಜಾಕೆಟಿನ ಪೀಸು ಕೊಟ್ಟಿದ್ಲು ಹೊಲಿಯಾಕೆ, ಹಂಗೆ ಇನ್ನೊಂದು ಯಾರೋ ಹೊಲಿಗೆ ಬೀಚ್ ಕಡಿತಂತ ಕಂಕುಳ್ದಡೆಗೆ ಅದು ಹೊಲಿಗೆ ಹಾಕಿಸ್ಕೊಂಬರ್ತೀನಿ ಅಂತಾನ ಟೈಲರ್ ಮಂತಕ್ಕೆ ಹೋಗ್ಯವಳೆ. ಬತ್ತಾಳ ತಡಿ ಒಂದ್ರ ಒಟ್ಟು. ಪಾಪ ಮಂಜಣ್ಣ ಹುಡುಗಪ್ಪ ಒಂದು ಚೇರ್ ತಂದಾಕ್ ನಿಮ್ಮ ಅತ್ತಿಗೆ. ಪುಟ್ರಂಗಜ್ಜಿ ಇರ್ಲಿ ಬಿಡಿ ಪರವಾಗಿಲ್ಲ, ಬರ್ಲಿ ಅವಳು ಸುಶೀಲ ಬರ್ಲಿ, ಕುತ್ಕೊಂಡು ಮಾತಾಡೋಣ. ಬಿಡಿ ಬಿಡಿ ಪರವಾಗಿಲ್ಲ. ಅಯ್ಯೋ ನನ್ನ ಕುಂಡ್ರಿಸ್ಬಿಟ್ಟು ನೀವು ನಿಂತ್ಕೊಂಡ್ರಲ್ಲ ಪುಟ್ರಂಗಜ್ಜಿ. ಅಯ್ಯ ಬಿಡಿ ಅಮ್ಮಣ್ಣಿ, ನಾವೇ ನಿಂತ್ಕೊಂತೀವಿ. ಏನೇ ಅಮ್ಮಣ್ಣಿ ಸಮಾಚಾರ ಬಂದಿದ್ದು? ಏನಿಲ್ಲ ಪುಟ್ರಂಗಜ್ಜಿ, ಈಗ ಬೇಸಿಗೆ ರಜೆ ಶುರುವಾಯ್ತಲ್ವಾ, ಅದಕ್ಕೆ ಮಂಜುನು ನಮ್ಮ ಸುಶೀಲನು ತುಮಕೂರಿಗೆ ಕರ್ಕೊಂಡೋಗೋಣ ಅಂತ ಬಂದೆ. ರಜಾ ಐತಲ್ಲ, ಒಂದು ವಾರ ಅಲ್ಲೇ ಇದ್ದು ಆರಾಮಾಗಿ ಬರ್ತಾರೆ ಅಂತ ಕರ್ಕೊಂಡೋಗೋಣ ಅಂತ ಬಂದೆ ಕಣ್ ಪುಟ್ರಂಗಜ್ಜಿ. ಹಂಗಾರೆ ಹಂಗೇನು? ಅದೇ ಕಣೆ ಅಮ್ಮಯ್ಯ, ಈಗ ಹಬ್ಬ ಬೇರೆ ಹತ್ರಕ್ಕೆ ಬಂತು, ಬಸವನ ಹಬ್ಬ. ನೆಲ ಒಲೆ ಬಳಿಬೇಕು, ಊರು ತುಂಬ ಹಬ್ಬ ಮಾಡ್ತಾರೆ. ಈಗ ಸುಶೀಲಮ್ಮ ಇವಾಗ ತುಮಕೂರಿಗೆ ಅಂತ ಅಂದರೆ ಹೆಂಗೆ ಮಾಡೋದು ಅಮ್ಮ? ಹಾಂ, ಯಾಕಂದ್ರೆ ನನಗೆ ಮೊದ್ಲಿನಂಗೆ ಆಗಲ್ಲ ಕಣೆ ಅಮ್ಮಣ್ಣಿ ಬದುಕು ಬಾಳು ಮಾಡೋಕ್ಕೆ. ಈ ನೆಲ ಒಲೆ ಬಳಿಬೇಕು ಅಂದರೆ ಸೊಂಟ ಬಿದ್ದೋಕೈತಿ, ನನ್ನ ಕೈಲಿ ಆಗಲ್ಲ. ಈಗ ಹಬ್ಬದ ದಿನ ಮನೆಗೆ ಹೆಂಗಸ್ರಿಲ್ಲ ಅಂತಂದರೆ ಚೆನ್ನಾಗಿರಲ್ಲ. ಯಾಕಂದರೆ ಊರು ತುಂಬ ಚೆನ್ನಾಗಿ ಮಾಡ್ತಾರೆ ಕಣೆ ಹಬ್ಬ, ಮನೆ ಹಬ್ಬನ ಬಸವನ ಹಬ್ಬ ನಮ್ಮೂರಾಗೆ. ಅದಕ್ಕೆ ದನಗಳೆಲ್ಲ ಮೈ ತೊಳೆದು ಅವಕ್ಕೆ ಅಲಂಕಾರ ಮಾಡಿ ಕೊಂಬಿನ ಕಳಸಂತೆ, ಶಂಖಂತೆ, ಕುರುಬ್ದಾರಂತೆ, ಗೆಜ್ಜೆ ಅಂತೆ ಇವನ್ನೆಲ್ಲ ಹಾಕ್ಬಿಟ್ಟು ಬಲ್ ಚೆನ್ನಾಗಿ ಮಾಡ್ತಾರೆ. ಮನೆಗೆ ಉಗ್ಗಿ ಮಾಡ್ತಾರೆ, ಹಬ್ಬಕ್ಕೆ ಚೆನ್ನಾಗಿ ಮಾಡ್ತಾರೆ. ಅದೇ ಅಮ್ಮಣ್ಣಿ ಏನು ಹೇಳ್ತಾಳ ನಮ್ಮ ಸುಶೀಲಮ್ಮ, ಅವಳನ್ನೊಂದು ಮಾತು ಕೇಳಿ ಬೇಕಾದ್ರೆ ಬಂದರು ಕರ್ಕೊಂಡು ಹೋಗಮ್ಮ. ಅಲ್ಲ ಕಣ್ಪುಟ್ರಂಗಜ್ಜಿ, ಬಸವನ ಜಯಂತಿ ಅಂತೀರಾ? ಯಾವ ಬಸವನ ಜಯಂತಿ? ವಚನಕಾರ ಬಸವಣ್ಣನ ಅಥವಾ ಮನೇಲಿ ದನ ಕಟ್ಕೋತಿರಲ್ಲ, ದನ ಮೇಯಿಸ್ತೀವಲ್ಲ ಆ ಬಸವಣ್ಣನೋ? ಅಮ್ಮಣ್ಣಿ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಕಣಿ. ನಾವು ಸಣ್ಣ ಹುಡುಗರಿಂದನೂ ಬಸವನ ಜಯಂತಿ ಅಂತ ಬಂದಾಗ ಇನ್ನು ಮನೆಗೆ ದನ ಕಟ್ತೀವಲ್ಲ, ಆ ದನಗಳಿಗೇನ ಮೈ ತೊಳೆದು ಪೂಜೆ ಮಾಡ್ತಿದ್ವಿ ಅಲಂಕಾರ ಮಾಡಿ. ಅಮ್ಮಣ್ಣಿ ಬೋಲ್ ಚಂದ ಹಾಕಿ ಮಾಡ್ತಿದ್ವಿ ಕಣೆ ನಾವು ಊರಾಗ ಅವಾಗ. ಮನೆಗೆ ಒಂದೊಂದು ಜೊತೆ ದನ ಇರೋವು, ಒಂದೊಂದು ಎತ್ತಿನ ಗಾಡಿ ಇರೋದು, ಏಕ ಓಣಿ ತುಂಬ ದನ ಕಟ್ಬಿಟ್ಟು ರೋಡ್ ಮಗ್ಲಾಗ ದನ ಕಟ್ಟರು. ಒಂದೊಂದು ಮನೆ ಮುಂದೂ ಎತ್ತಿನ ಗಾಡಿ ಇರೋವು, ದನಗಳಿರೋವು, ಎತ್ತಿನ ಗಾಡಿ ಇರೋವು, ದನಗಳಿರೋವು. ಒಂದು ಮಕ್ಕದಿಂದ ಇನ್ನೊಂದು ಮಕ್ಕ ನೋಡ್ಬಿಟ್ರೆ ಆನಂದವಾಗದ ಕಣೆ ಅಮ್ಮಣ್ಣಿ. ಇವಾಗ ಎಲ್ಲ ಟ್ಯಾಕ್ಟ್ರಿ ಟಿಲ್ಲರ್ ಅಂತ ಬಂದ್ಬಿಟ್ಟು ಎಲ್ಲ ಯಾತು ಇಲ್ದಂಗೆ ಆಗ್ಬಿಟ್ಟವೆ. ಅಲ್ಲ ಕಣ್ಪುಟ್ರಂಗಜ್ಜಿ, ಈ ಹಬ್ಬಕ್ಕೆ ನೀವು ಹುಗ್ಗಿ ಮಾಡ್ತೀರಾ?
ಹ್ಞೂ ಕಣೆ ಅಮ್ಮಣ್ಣಿ, ನಾವು ಬಸವನ ಹಬ್ಬಕ್ಕೂ ತಿರ್ಗಾ ಕಾರ ಹಬ್ಬಕ್ಕೂ ಹುಗ್ಗಿನೇ ಮಾಡೋದು. ಹೌದಾ ಪುಟ್ಟಂಗಜ್ಜಿ, ನನಗೆ ಹುಗ್ಗಿ ಮಾಡೋದು ಹೇಳ್ಕೊಂಡು ಕೊಡ್ತೀರಾ ಹೇಗೆ ಅಂತನಾ? ಸುಮ್ಮನಿರ ಅಮ್ಮಣ್ಣಿ ನೀನು. ಆಹಾ, ಈಗಿನ ಹೆಣ್ಣು ಮಕ್ಕಳಿಗೆ ಯಾತನ ಹೇಳ್ಕೊಡಕ್ಕಾಕೈತೆ ನಾವು? ತೆಗಿ ನೀನು, ಅದ್ಯಾತ ಮೊಬೈಲ್ನಾಗ ಬರ್ತೈತೆ ಎಲ್ಲ ನೋಡ್ಕೊಂಡು ಕಲ್ತ್ಕೊಂತೀರ ನೀವು. ಆದ್ರೂ ನೀನು ಕೇಳಿದ್ಜ ಅಂತನ ಹೇಳ್ತೀನಿ ತಗಳೆ ಅಮ್ಮಣ್ಣಿ. ಇನ್ನೇನಿಲ್ಲ ಕಣೆ, ಹುಗ್ಗಿ ಮಾಡೋದೇನು ಅದೇಂತ ಅಗಾಧವಾದಂಥ ಕೆಲಸ ಏನಲ್ಲ. ಈ ಅವರೇ ಬೇಳೆಕಾಳನ್ನು ಅಕ್ಕಿನೂ ಒಂದು ಅರ್ಧ ಬರ್ಧ ಬೇಯಿಸ್ಕೊಂಬೋದು. ಅದಾದಮೇಲೆ ಕಾಯಿ ತುರಿದಿದ್ದು ಒಂದಿಟ್ಟು ಬೆಲ್ಲನೂ ಹಾಕ್ಬಿಟ್ಟು, ಆಮೇಲೆ ಒಂದಿಟ್ಟು ಅರಿಶಿನದ ಪುಡಿ, ಒಂದಿಟ್ಟು ಮೆಂತ್ಯದ ಪುಡಿ, ಮೆಂತ್ಯವು ಅವನ್ನ ಹಾಕ್ಬಿಟ್ಟು ಚಂದಕ್ಕೆ ಕಾಯಿಸ್ಬಿಡೋದು. ಅದಾದಮೇಲೆ ಎಲ್ಲ ಕುದಿ ಎತ್ತಿದ ಮೇಲೆ ಎಲ್ಲ ಬೆಂದ ಮೇಲೆ ಇಳಿಸ್ಬಿಟ್ಟು ಕಾಯಲ್ಲಿ ಮಾಡ್ಕೊಂಡು ಬಿಟ್ಕೊಂಡು ಉಮ್ತಾ ಇದ್ರೆ ಅಮ್ಮಣ್ಣಿ ಏಟು ಉಮ್ಚೆ ಬೋಲ್ ಚೆನ್ನಾಗಿರ್ತೈತಿ. ಕೆಲವರು ಸೇರರು ತುಪ್ಪ ಹಾಕ್ಕೊಂಡು ಉಮ್ತಾರೆ, ಇನ್ನು ಕೆಲವರು ಬಾಳೆಹಣ್ಣು ಕಲಸ್ಕೊಂಡು ಉಮ್ತಾರೆ, ಇನ್ನು ಏನೋ ಕೆಲವರು ಇದ್ರೆ ಅರ್ಜಿನ ತೊಳೆಗಳನ್ನ ಹಾಕ್ಕೊಂಡು ಉಮ್ತಾರೆ. ಚೆನ್ನಾಗಿರ್ತೈತಿ. ನಾವು ಬಸವನ ಹಬ್ಬಕ್ಕೆ ಹುಗ್ಗಿ ಮಾಡಿ ದನಗಳಿಗೆ ಎಡೆ ಹಾಕ್ತೀವಿ. ಒಂದೊಂದು ಬಾಳೆಹಣ್ಣು ಹುಗ್ಗಿ ಇವು ಮಾಡಿರೋದ್ನೆಲ್ಲ ಇಟ್ಟಿಟ್ಟಿಟ್ಟಿನ ಇದಕ್ಕೆ ಮುಸ್ರೆಗೆ ಹಾಕ್ಬಿಟ್ಟು ದನಿಗೆ ಹಂಗೇನ ಎಡೆ ಹಾಕ್ತೀವಿ. ಒಟ್ಟು ಹುಗ್ಗಿ ಮಾತ್ರ ಬೋಲ್ ಚೆನ್ನಾಗಿರ್ತೈತೆ ಕಣೆ. ಅಪ್ರೂಪಕ್ಕೆ ತಿಂಬರ್ಗೇನೆ ಅಮ್ಮಣ್ಣಿ ಹುಗ್ಗಿ ಚೆನ್ನಾಗಿರ್ತೈತೆ, ಕಾಯಲ್ಲಿ ಬಿಟ್ಕೊಂಡು ಉಣ್ರಿ. ಇಲ್ಲ ಪುಟ್ಟಂಗಜ್ಜಿ, ನಮ್ಮ ಮನೆಯವ್ರಿಗೂ ಅಷ್ಟೇ ಹಳ್ಳಿ ಊಟ ಅಂದ್ರೆ ಭಾಳ ಇಷ್ಟ. ಅವರು ಈ ಏನು ಮಾಡ್ರನ್ ಊಟಗಳು ಇರ್ತಾವಲ್ಲ, ಪಿಜ್ಜಾ, ಬರ್ಗರು, ಚಿಕನ್ ಲಾಲಿಪಪ್ಪು, ಚಿಕನ್ ಡ್ರೈ ಅವೆಲ್ಲ ತಿನ್ನಕ್ಕೆ ಹೋಗಲ್ಲ. ಇಲ್ಲಿ ಮನೇಲಿ ಮಾಡ್ತಾರಲ್ಲ, ಈ ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಮತ್ತು ನೀವು ಹೇಳಿದ್ರಲ್ಲ ಹುಗ್ಗಿ, ಪಾಯಸ, ಒಬ್ಬಟ್ಟು, ಈ ಥರದವು ಅಂದರೆ ತುಂಬ ಇಷ್ಟ ಪುಟ್ಟಂಗಜ್ಜಿ ಅವರಿಗೆ. ಅಮ್ಮಣ್ಣಿ, ಆಶಮ್ಮ, ನೀನು ಏನೇ ಹೇಳು ಮನೆಗೆ ಮಾಡ್ದಂಗೆ ಆದತ್ತೇನೆ. ಕೈಗೆ ಸಿಕ್ಕಿದ್ದಾಕ ಮನೆಗೆ ಮಾಡಿರೋ ಉಂಬಕ್ ಬೋಲ್ ಚೆನ್ನಾಗಿರ್ತೈತಿ. ಅಲ್ಲ ಕಡೆ ಯಾತು ಇವಾಗ ಬಂದೈತಂತೆ, ಮನೆಗೆ ಕುತ್ಕೊಂಡು ಆರ್ಡ್ರ್ ಮಾಡೋದಂತೆ. ಅವರು ಹೋಟ್ಲಿಗೆ ಹೋಗಿ ಅಲ್ಲಿಂದನೇ ಯಾರೋ ಇನ್ನೊಬ್ರು ಹೋಟ್ಲಿಗೆ ಹೋಗಿ ಅಲ್ಲಿಂದ ಮಂತಕ್ಕೆ ತಂದು ಕೊಡ್ತಾರಂತೆಲ್ಲ ಅಮ್ಮಣ್ಣಿ. ಅದನ್ನ ನಾವು ತಿಂಬೋದಂತೆ. ಯಾರು ಮಾಡಿರೋದು, ಯಾರು ತಂದಿರೋದು, ಹೆಂಗೆ ಮಾಡಿರ್ತಾರೋ ಏನೋ ಗೊತ್ತೇನೆ ಅಮ್ಮಣ್ಣಿ, ಅದನ್ನ ನಾವು ತಿಂಬೋದಂತೆ. ನಮ್ಮ ಸುಶೀಲಮ್ಮಂಗೆ ಅಂತಿದ್ಲು ಮೊನ್ನೆ, ಅದೇ ಮೊಬೈಲ್ನಾಗೆ ಆರ್ಡ್ರ್ ಮಾಡ್ಬೋದು ಇವಾಗ ಟೌನ್ಗಳಾಗಿ ಅಂತಾನೆ. ಅಲ್ಲ ಮಣಿ, ಏನೇ ಆರ್ಡ್ರ್ ಮಾಡೋದಾದ್ರೂ ಮನೆಗೆ ನಾವು ಅಡುಗೆ ಮಾಡ್ದಂಗೆ ಆದತ್ತೇನೆ. ನೀನು ಒಂದು ಉಪ್ಪಾಗಲಿ ಒಂದು ಹುಳಿ ಆಗಲಿ ಕಮ್ಮಿ ಆದ್ರೂ ಮನೆಗೆ ಮಾಡೋದೇ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು, ಮಾಡೋದಕ್ಕೂ ಒಳ್ಳೇದು. ನಾವು ಹೆಣ್ಣು ಮಕ್ಕಳಾದ್ರೂ ಏನೇ ಮಣಿ ಹಿಂಗೆ ಅಂತೀನಿ ಅಂತಲ್ಲ, ಅಡುಗೆ ಮಾಡ್ಬೇಕಾರೆ ಜವಾಬ್ದಾರಿಯಿಂದ ಪ್ರೀತಿ ವಿಶ್ವಾಸದಿಂದ ಮಾಡಿರಲ್ಲ ಚೆನ್ನಾಗಾಗದ ಅಡುಗೆ. ಗಂಡನ್ ತಗ ಮೂತಿ ತಿರ್ಕೊಂಡು ಹೋಗೋದು, ಅತ್ತೆ ಬೈಕೊಂಡು ಓಡಾಡೋದು, ಮಾಮೂನ್ ತಗ ಜಗಳ ಮಾಡ್ಕೊಂಬೋದು, ಹುಡುಗರ್ನ ಯಾವಾಗಲೂ ಬೈತಿರೋದು, ಗೊನಿ ಕೆಮ್ತಿರೋದು ಮಾಡ್ಕೊಂಡು ಅಡುಗೆ ಮಾಡಿರೋ ರುಚಿ ಸಿಗಲ್ಲ. ಎಲ್ಲ ಉಪ್ಪು ಖಾರ ಹುಳಿ ಹೆಚ್ಚಾಗಿ ಹಾಕಿರೋ ರುಚಿ ಬರಲ್ಲ. ಅದಕ್ಕೊಂದಿಟ್ಟು ಪ್ರೀತಿನೂ ಸೇರಿಸ್ಬೇಕು ಕಣೆ ಮಾಡಿ, ಆವಾಗಲೇ ಮಾಡಿದ ಅಡುಗೆನೂ ರುಚಿಯಾಗಿರೋದು. ಉಂಬಕ್ಕಿಕ್ಕದು ಅಂದರೆ ಅಂತಿದ್ದ ಪುಣ್ಯದ ಕೆಲಸ ಕಣೆ ಅಮ್ಮಣ್ಣಿ. ಉಂಬಕ್ಕಿಕ್ಕದು ಇವೆಲ್ಲನ ಹೆಂಗುಸ್ರಿಗೆ ಹೊಲ್ದು ಬಂದಿರೋದವು. ಕಾಟಾಚಾರಕ್ಕೆ ದಾಡ ಬಂದಕ್ಕೆ ಮಾಡಬಾರ್ದು. ಊಟ ಬಡಿಸೋದು, ಉಂಬಕ್ಕಿಕ್ಕೋದು, ಆರೋಗ್ಯ ನೋಡ್ಕೊಂಬೋದು, ಇವೆಲ್ಲನ ದೇವರಿಂದ ಆಶೀರ್ವಾದ ಪಡ್ಕೊಂಡಂಗೆ. ಪುಟ್ರಂಗಜ್ಜಿ, ನಿನ್ನ ಮಾತು ಕೇಳ್ತಾ ಇದ್ರೆ ಕೇಳಬೇಕು ಅನ್ಸುತ್ತೆ ಪುಟ್ರಂಗಜ್ಜಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರ ನೀವು. ಅಯ್ಯೋ, ನಂದು ಮಾತು ಏನು ಚಂದ ಬಿಡಮ್ಮಣ್ಣಿ ನೀನು. ಊರಾಗೆಲ್ಲ ಜನ ಹಂಗೆ ಅಂತಾರೆ. ಏನೋ ನನಗೆ ತಿಳಿದಿದ್ದು ನಾನು ಅನುಭವಿಸಿದ್ದು ಮಾತಾಡ್ತೀನಿ ಅಷ್ಟೇನ. ಲೇ ಪಾಪ, ನಿಮ್ಮ ಅಮ್ಮ ಬರ್ಲೇ ಇಲ್ಲ ಕಣ. ಸುಶೀಲಮ್ಮ, ಅಮ್ಮಡೇ ಓದಳ ಅತ್ಲೆ ಹೋಗ್ಕೆ ನೀನು. ಏನೊಂದು ಕೆಲ್ಸಕ್ಕೆ ಹೋದೆ ಅತ್ಲೆ ಹೋಗ್ತಿಲ್ಲ, ಮಂತಕ್ಕೆ ಯಾರು ಬಂದು ಕುಂತೇವ್ರೆ ಏನು ಎತ್ತಂಬದ್ ನೋಡೇ ಬೇಡ. ಎಲ್ಲ ಬಾರ ಮಣಿನ ಬಿಡ್ಬಿಟ್ಟಂಗಜ್ಜಿ, ನಿಧಾನಕ್ಕೆ ಬರಲಿ. ಹಂಗಲ್ ಕಣೆ ಅಮ್ಮಣ್ಣಿ, ಏನು ಕೂಸ ಹೊಲ್ಸಕ್ಕೆ ಇವಾಗ್ಲೇನೆ ಬೇಕಿತ್ತೆ. ಯಾವಾಗ ನಮ್ಮ ಮಧ್ಯಾಹ್ನದ ಹೊತ್ನಾಗಲ್ಲ 3ನೇ ಜಾರದಾಗಲ್ಲ ಹೋಗಿ ಹೊಲಿಸ್ಕೊಂಬಂದ್ರೆ ಆಗ್ತಿರ್ಲಿಲ್ವೇ? ನೀನು ಮನೆ ಬಾಗಿಲಿಗೆ ಬಂದು ಕುಂತಿದ್ಯಾ, ಅವ ಮಣ್ಣೆ ಹತ್ತೋಗಿದ್ರೆ ಏನು ಚಂದ ಹೇಳು. ಅದು ಕೂಸುದ ಕಂಕಳದಡೆಗೆ ಒಂದು ಈಟ ಹೊರ್ದಿತ್ತಂತೆ, ಅದನ್ನು ಹೊಲಿಸ್ಕೊಂಬರಕ್ಕೆ ಹೋಗಿರೋದು. ಏನು ಹೊಸದೇನಲ್ಲ. ಹಾಗಲ್ಲ ಹೊತ್ತಿಗೆ ಜಾಸ್ತಿ ಹೊತ್ತಾತೆ ಬಂದು. ಸುಮ್ಮನೆ ಕುಕಳೆ ಅಮ್ಮಣ್ಣಿ, ನಿಮ್ಮೊತ್ತಿಗೆ ಬಂದು ಆಲೆ ಅರ್ಧ ಮುಕ್ಕಾಲು ಗಂಟೆ ಆಯ್ತು, ನೀನು ಇವಾಗ ಬತ್ತಿದ್ಯಾ. ಅದೇ ಒಂದು ಬ್ಲೌಸ್ ಪೀಸ್ ಇತ್ತು, ಹೊಲ್ಸನ ಅಂತ ಕೊಡಕ್ಕೆ ಹೋಗಿದ್ದೆ. ಒಂದು ಅರ್ದಿರೋದೊಂದಿತ್ತು, ಅದನ್ನು ಹೊಲ್ಸಕ್ಕೆ ಅಂತಾನೆ. ಅಣ್ಣ ಚೆನ್ನಾಗೈತೆ ನತ್ತಿಗೆ, ನೀನು ಚೆನ್ನಾಗಿದ್ಯಾ? ಸುಶೀಲಾ, ನಾನು ಚೆನ್ನಾಗಿದ್ದೀನಿ. ಅಣ್ಣ ಇನ್ನು ಕರ್ಕೊಂಬರ್ಬೇಕು ತಾನೆ, ಒಬ್ಬಳೇ ಬಂದಿದ್ದ ನೀನು. ಅಯ್ಯೋ ಸುಶೀಲಾ,
ನಾನು ಎಷ್ಟು ಕೇಳಿದೆ ಗೊತ್ತಾ, ಬನ್ರಿ ಹೋಗಿ ಬರೋಣ ಬಂದ್ರಿ ಹೋಗಿ ಬರೋಣ ಅಂತಾನ. ಆದ್ರೆ ನಿಮ್ಮ ಅಣ್ಣ ಇಲ್ಲ ಕಡೆ, ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ನಾನು ಅದನ್ನ ಮುಗಿಸ್ಕೊತೀನಿ, ಹೋಗಿ ನೀನು ಸುಶೀಲನ್ ಕರ್ಕೊಂಬ ಅಂತನ ಹೇಳಿ ಕಳಿಸಿದ್ರು. ಇವಾಗೇನೆ ಹೆವಿ ಬಸ್ಗಳಿದಾವೆ, ಬೇಜಾನ್ ಬಸ್ಗಳಿದಾವೆ. ತುಮಕೂರು ಟು ಶಿರಾ ಏನು ಕಾಲು ಗಂಟೆಗೊಂದು 10 ನಿಮಿಷಕ್ಕೊಂದು ಬಸ್ ಇದಾವೆ ಸುಶೀಲ, ಯಾರು ಬೇಕಾದ್ರೂ ಬರ್ಬೋದು. ಅದೇ ನಾನು ಬಂದಿರೋ ಉದ್ದೇಶ ನಿನ್ನ ತುಮಕೂರಿಗೆ ಕರ್ಕೊಂಡು ಹೋಗೋಣ ಅಂತ. ಈಗ ಹೆಂಗೂ ರಜಾ ಇದ್ವಲ್ಲ ಮಂಜುಗೂ, ಒಂದು ವಾರ ಇದ್ದು ಆರಾಮಾಗಿ ಬರೀವ್ರಿಂತಿ. ಬಾ ಸುಶೀಲ, ತುಮಕೂರಿಗೆ ಹೋಗೋಣ. ಇವಾಗ ಎಲ್ಲತ್ತಿಗೆ ಬರೋದು ನಾನು. ಅದೇ ಬಸವನ ಹಬ್ಬ ಬೇರೆ ಬಂತು, ಮನೆಗಿನ್ನು ನೆಲ ಉಳ್ದಿಲ್ಲ, ಒಲೆ ಬಳ್ದಿಲ್ಲ, ಅತ್ತೆ ಕೈಲಿ ಆಗಲ್ಲ, ಹೆಂಗೆ ಮಾಡೋದು, ಅತ್ತೇನು ಹೇಳ್ತೈತೋ ಇನ್ನೂ ಗೊತ್ತಿಲ್ಲ. ನಾನು ಪುಟ್ಟಂಗಜ್ಜಿ ಹತ್ರನು ಮಾತಾಡಿದ್ದೀನಿ. ಪುಟ್ಟಂಗಜ್ಜಿ ಏನು ಮಾಡೋಣ ಪುಟ್ಟಂಗಜ್ಜಿ? ಅಮ್ಮಣ್ಣಿ ಆಶಮ್ಮ, ನಾನು ಈಗ ಸುಶೀಲಮ್ಮನ್ನ ಕರ್ಕೊಂಡು ಹೋಗು ಅಂತನೂ ಹೇಳಲ್ಲ, ಬಿಟ್ಟು ಹೋಗು ಅಂತನೂ ಹೇಳಲ್ಲ. ಯಾಕಂದ್ರೆ ಸುಶೀಲಮ್ಮೇನು ಸಣ್ಣ ಮಗಲ್ಲ, ಎಲ್ಲ ಅರ್ಥವಾಕೈತೆ ಅವಳಿಗೂ. ಈಗ ಸ್ವಾಮಾರ ಹಬ್ಬ ಇಲ್ಲ ಅಂದ್ಬಿಟ್ಟಿದ್ರೆ ನಾನು ಕರ್ಕೊಂಡೋಗಮ್ಮ ಇವತ್ತಲೇನ ಅಂತ ಹೇಳ್ತಿದ್ದೆ. ಸ್ವಾಮಾರ ಹಬ್ಬ ಐತೆ, ಅದು ಕಳ್ಕೊಂಬತ್ತಾಳೆ ಬಿಡು. ನಾನು ಹೇಳೋದೇನಂದ್ರೆ, ಈಗ ಇವಾಗ ಹೋದ್ರೆ ಇವತ್ತು ಯಾವ ವಾರ ನಮ್ಮ, ಇವತ್ತು ಬುಧವಾರ ಅಲ್ಲಿ 15ನೇ ತಾರೀಕು. 1 2 3 4 ದಿನ ಇದ್ದು ತಿರ್ಗಾಳೆ ಓಡ್ ಬರ್ಬೇಕು ಸ್ವಾಮಾರ್ಕಿ. ಅದೇ ಸ್ವಾಮಾರ ಕಳ್ಕೊಂಡು ಹೋದ್ರೆ ಒಂದು ವಾರನ ಇಕ್ಕೆ, 15 ದಿನವನ ಇಕ್ಕೆ. ಬೇಕಾದ್ರೆ ಇಲ್ಲಿ ನಾನು ಇವ್ರ ಈ ಅಪ್ಪ ಇವರು ನಮ್ಮ ಅಜ್ಜಿಗೂ ಸೀನಪ್ಪಗೂ ನಾನೇ ಅಡುಗೆ ಮಾಡಿ ಇಕ್ಕೆಂಬ್ತೀನಿ. ಹೋಗ್ಬೇಕಾದ್ರೆ ಬಸ್ ಸಾರೋ ಇಲ್ಲ ಚಿತ್ರಾನ್ನ ಗೊಜ್ಜ ಮಾಡಿ ಇಕ್ಕೋದ್ರೆ ಹಂಗೆ ಒಂದು 2-3 ದಿನ ಕತೆ ಹಾಕ್ಬೋದು. ಆಮೇಲೆ 1-2 ಸಣ್ಣ ಮುದ್ದೆ, 1-3 ಅಕ್ಕಿ ಇಕ್ಕಾಗಲ್ವ ನನ್ನ ಕೈಲಿ, ಇಕ್ತೀನಿ. ಅದು ಇವಾಗ ಬಸವನ ಹಬ್ಬ ಐತೆ ಅಂತ ನಾನು ಒಂದೀಟು ಎಳೆದಾಡ್ತಾ ಇದ್ದೀನಿ, ಅಷ್ಟು ಬಿಟ್ಟರೆ ಕರ್ಕೊಂಡು ಹೋಗಂಬಕ್ ನನಗೇನು ಅಭ್ಯಂತರವಿಲ್ಲ ಕಣೆ ಅಮ್ಮಣ್ಣಿ. ಸರ್ ಕಣತೆ ಆಯ್ತು, ಹಂಗಾರೆ ನಾನು ಹಬ್ಬ ಕಳ್ಕೊಂಡೆ ಹೋಗ್ತೀನಿ ಹೇಳು. ನೀನು ಒಬ್ಳು ಕೈಲಿ ಆಗಲ್ಲ, ನಾನು ತಿರ್ಗಿ ತುಮಕೂರ್ಗೆ ಹೋಗ್ಕೊಂಬೋದು, ಇಲ್ಲಿ ಊರು ತುಂಬ ಹಬ್ಬ ಮಾಡೋದು ಚೆನ್ನಾಗಿ ಕಾಮಲ್ಲದು. ಹಬ್ಬ ಕಳ್ಕೊಂಡೆ ಸೋಮವಾರ ಕಳ್ಕೊಂಡು ಹೋಗ್ತೀನಿ ಹೇಳು. ಆಹಾ ಆಹಾ, ಏನು ಹೊಂದಾಣಿಕೆ ಪುಟ್ರಂಗಜ್ಜಿ ನಿಂದು ನಿಮ್ಮ ಸೊಸೆದನು. ನೋಡ್ತಾ ಇದ್ರೆ ಆನಂದವಾಗುತ್ತಂಗೇನ. ಅತ್ತೆ ಬಿಟ್ಕೊಡಕ್ಕೆ ಸೊಸೆ ತಯಾರಿಲ್ಲ, ಸೊಸೆ ಬಿಟ್ಕೊಡಕ್ಕೆ ಅತ್ತೆ ತಯಾರಿಲ್ಲ. ಈಗ ಈ ಥರ ಹೊಂದಾವಣಿಕೆ ಇದ್ರೆ ಸಂಸಾರಗಳು ಭಾಳ ಚೆನ್ನಾಗಿರ್ತವೆ ಪುಟ್ರಂಗಜ್ಜಿ, ಏನಂತೀರಾ? ಅಮ್ಮಣ್ಣಿ ಆಶಮ್ಮ, ನಾವು ಇರೋದ್ 4 ದಿನ ನೆಮ್ಮದಿಯಾಗಿರ್ಬೇಕು. ಹೋಗಿ ಏನೇ ಓದ್ಕೊಂಡು ಹೋಗ್ತೀವಿ ಅಮ್ಮಣ್ಣಿ. ಮೈ ಮ್ಯಾಗಿಲಿದ್ ಬಟ್ಟೆನೆ ಕಿತ್ತು ಬಿಸಾಕ್ತಾರೆ, ಹುಡ್ದಾರನ್ನು ಕೊಯ್ದು ಹಾಕ್ತಾರಂತೆ. ಅಂತ ಕಾಲದಾಗ ನಾವು ಬದುಕ್ತಾ ಇದ್ದೀವಿ. ನಾವು ಓದ್ಕೊಂಡು ಹೋಗೋದೇನು ಇಲ್ಲ, ಏನೋ ತಾಂಡೋಗೋದು ನಾವು ಮಾಡಿದ ಒಳ್ಳೆ ಕೆಲಸಗಳು, ಪ್ರೀತಿ ವಿಶ್ವಾಸಗಳು, ಧರ್ಮ ಕರ್ಮಗಳೇ ನಮ್ಗೆ ಉಳಿಯೋದು. ಏನೇ ಅಮ್ಮಣ್ಣಿ, ನಾವು 4 ಜನ ತಕ್ಕ ಸೈ ಅನ್ನಿಸ್ಕೋಬೇಕು. ಯಾಥೋ ಅವಳು ಅನಿಷ್ಟ ಮುಂಡೆ ಏನು ಹೇಳ್ತೀಯ ಬಿಡತ್ತ ಅಂಬ ಅನ್ನಿಸ್ಕೋಬಾರ್ದು. ಅತ್ತೆ ಆಗಲಿ, ಸೊಸೆ ಆಗಲಿ, ಮಕ್ಕಳಾಗಲಿ, ಗಂಡಾಗಲಿ, ಹೆಂಡತಿ ಆಗಲಿ, ಎಲ್ಲರೂ ಅಷ್ಟೇ ಹೊಂದಾವಣಿಕೆಗಿದ್ರೆ ಬಲ್ ಚಂದ ಕಣೆ ಅಮ್ಮಣ್ಣಿ. ಹೆಂಗುಸ್ರಾದ್ರ ನಾವು ಅಷ್ಟೇನ, ಬರೇ ಒಡವೆ ಹೊಸ್ರು ಕಾಸು ಬೀಳೋದು, ಅವಳ ಏನು ಹಾಕ್ಯಂಡು ಹೇಳು ನಾನು ಅದನ್ನೇ ಹಾಕ್ಯಬೇಕು ಅಂಬೋದು. ಯಾಕೆ ನಮ್ಮನೆಗೆ ಇರೋದ್ರಾಗೆ ನಾವು ತೃಪ್ತಿ ಪಡೋಣ ಅಲ್ವೇ? ನಾಳೆ ದಿನ ನಮ್ಗೂ ಅದು ಸಿಗ್ತೈತೇನೋ ಗೊತ್ತಿಲ್ಲ ನಮ್ಗದು. ಇರೋದ್ರಾಗೇನ ಖುಷಿ ಪಟ್ಕೊಂಡು ಹೋದ್ರಲ್ವೇನೆ ಅಮ್ಮಣ್ಣಿ ಚಂದ. ಈಗ ಒಬ್ರಿಗೊಬ್ರು ಹೋಲಿಸ್ಕೊಂಡು ಹೋಗ್ತಾನ ಅದಕ್ಕೆ ಆಸೆಗೆ ಕೊನೆನೇ ಇಲ್ಲವು. ಕೊನೆಗೆ ನಮಗೆ ಯಾವುದೋ ದೊಡ್ಡದೊಂದು ಬೆಟ್ಟದ ಚಿನ್ನದ ಬೆಟ್ಟನೇ ತಂದಿಕ್ಕಿರ್ನು, ಆ ಬೆಟ್ಟಕಿನು ಈ ಬೆಟ್ಟ ಹಾಕೋ ಒಂದಿಟ್ಟು ಸಣ್ಣಗೈತಿ ಅನ್ನಿಸ್ತೈತಿ ಜೀವನ. ಅಂತ ಅನಿಷ್ಟ ಜೀವನ ನಮ್ದು. ಆಸೆಗಳು ಕೊನೆ ಇಲ್ಲ ಕಡೆ ಅಮ್ಮಣ್ಣಿ. ಪುಟ್ರಂಗಜ್ಜಿ, ನೀನು ಹೇಳ್ತಿರೋದು 100ಕ್ಕೆ 100 ಸರಿ ಪುಟ್ರಂಗಜ್ಜಿ. ಸುಶೀಲಾ, ನೀನು ಬಹಳ ಪುಣ್ಯವಂತೆ ಕಣೆ, ಒಳ್ಳೆ ಅತ್ತೆ ಪಡೆದಿದ್ಯಾ ನೀನು. ಅಮ್ಮಣ್ಣಿ ಆಸಮ್ಮ ಸುಮ್ಕಿರು, ಅವಳಿಗೇನು ನಾನು ಪುಡುವಂತೆ. ಯಾಕೆ ಹೇಳು, ನನಗೆ ಒಳ್ಳೆ ಸೊಸೆ ಸಿಕ್ಕವಳೆ. ಆಯ್ತು ಆಯ್ತು, ನೀವಿಬ್ರು ಒಳ್ಳೆ ಪುಣ್ಯ ಮಾಡಿದಾರೆ ಬಿಡಿ. ಯಾಕಂದ್ರೆ ನಿಮ್ಮಿಬ್ರು ನಡುವೆ ಹೊಂದಾಣಿಕೆ ಹಂಗಿದೆ, ದೇವರು ಹಿಂಗೇ ಇಟ್ಟಿರ್ಲಿ ನಿಮ್ಮಿಬ್ರನ್ನ ಖುಷಿಯಾಗಿದ್ಬಿಡಿ ಪಾಪ. ಲೇ ಹುಡುಗ ಮಂಜಣ್ಣ, ಹುಡುಗ ನಿಮ್ಮ ಅಪ್ಪ ಹಿಂಗೆ ಕರ್ಕೊಂಬ ಹೋಗು. ಹಿಂಗಾದ್ರೆ ಹಿಂಗೆ ಆಶತ್ತೆ ಬಂದೈತಿ ಅಂತಾನೆ ಹುಡುಗ ಕರ್ಕೊಂಬ ಹೋಗಿ. ಬೇಡ ಸುಮ್ಕಿರ ಜೋ, ಅವನು ಹೆಂಗೈದಾನೋ ಏನೋ, ತಿರ್ಗಿ ಆಮೇಲೆ ಎಣ್ಣೆ ಕುಡ್ದಿದ್ದು ಇಲ್ಲಿ ಬಂದು ಗಲಗಲಟಿ ಮಾಡಿ ಮರ್ಯಾದೆ ತೆಗ್ದಾನು. ಬೇಡ ಸುಮ್ಕಿರಜ್ಜ, ಏನೋ ಬೇಡ ಸುಮ್ಕಿರ ಅವ್ನು ಸೀನಪ್ಪ. ಸುಮ್ಮ ಕುಷ್ಕಳೆ ಕಂಡವ್ರಿ, ಅವನಿಗೂ ಜವಾಬ್ದಾರಿ ಐತಿ. ಯಾರ ತಾಗ ಹೆಂಗಿರ್ಬೇಕು, ಯಾರ ತಾಗ ಹೆಂಗೆ ಮಾತಾಡ್ಬೇಕು ಅಂಬೋದು ಅವನಿಗೂ ಗೊತ್ತೈತೆ. ನೀನು ಸುಮ್ಮನೆ ಇಲ್ದವೆಲ್ಲ ಬುಲ್ಡೆ ಹೊಡಿಬೇಡ, ಸುಮ್ಕಿರ್ ನೀನು. ಪಾಪ ಹುಡುಗಲ್ಲ ಕರ್ಕೊಂಬ.
ಅಬ್ಬಬ್ಬಬ್ಬ ಹೊಡ್ತಲಪ್ಪ ಎಕ್ಸ್ಪ್ರೆಸ್ ರೈಲು. ಲೇ ಪಾಪ ನಿಧಾನಕ್ಕೆ ಹೋಗಲ್ಲ. ಅಯ್ಯೋ ನಿನ್ನ ನಿಂತಿತ್ತಾಗೆ ಓಡೋಗ್ತಿಯಲ್ಲ. ಹೋಗ ರಪ್ಪನ್ ಕರ್ಕೊಂಬ ಹೋಗಿ. ಏ ಅಮ್ಮಣ್ಣಿ ಸುಶೀಲಮ್ಮ ನಿಂತ್ಕೊಂಡು ನೋಡ್ತಿದ್ದಲ್ಲೇ ಹೋಗೆ ನಿಮ್ಮೊತ್ತಿಗೆ ನಿಂಬೆಹಣ್ಣಿನ ಸರ್ಬತ್ತೋ ಇಲ್ಲ ಬೆಳೆದೆಣ್ಣಿನ ಪಾನ್ಕನೋ ಯಾತನ ಮಾಡ್ಕೊಂಬ ಹೋಗಿ. ಅಲ್ಲ ಕಣತ್ಗೆ ನಮ್ಮ ಬೆಳೆದೆಣ್ಣಿನ ಗಿಡದಾಗೇನ ಒಂದೆರಡು ಹಣ್ಣು ಉದ್ರಿದ್ವು, ಅದ್ರದ್ದೇ ಸರ್ಬತ್ ಮಾಡ್ಕೊಂಬರೋಣ ಇಲ್ಲ ನಿಂಬೆಹಣ್ಣು ನಿಂತ್ಕೊಂಡು ನಿಂಬೆಹಣ್ಣಿನ ಸರ್ಬತ್ ಮಾಡ್ಕೊಂಬರೋಣ. ಸುಶೀಲಾ ಏನು ಟೆನ್ಷನ್ ಮಾಡ್ಕೋಬೇಡ ಕಣೆ, ಆರಾಮಾಗಿರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಆಮೇಲೆ ಬೇಕಾದರೆ ಯಾವುದಾದ್ರೂ ಒಂದು ತಂದ್ಕೊಂಡು ಕೊಡಿದಿಂತೆ.